ಒಂದಕ್ಕಿಂತ ಹೆಚ್ಚು ಮದುವೆ ಆದರೆ 7 ವರ್ಷ ಜೈಲು ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಹೌದು, ಅಸ್ಸಾಂನಲ್ಲಿ ಈ ರೀತಿಯಾದಂತಹ ಕಾನೂನು ಜಾರಿಯಾಗಿದೆ. ಮೊದಲನೇ ಪತ್ನಿಗೆ ವಿಚ್ಛೇದನವನ್ನ ನೀಡದೆ ಮದುವೆ ಆದರೆ 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆ ನೀಡುವಂತಹ ಕಾನೂನು ಜಾರಿಯಾಗಿದೆ ಅಸ್ಸಾಂನಲ್ಲಿ. ಬಿಜೆಪಿ ಸರ್ಕಾರ ಈ ಒಂದು ನಿರ್ಧಾರವನ್ನ ಮಾಡಿರುವಂತದ್ದು. ಇನ್ನು ನವೆಂಬರ್ 25ರಿಂದ ಆರಂಭ ಆಗಲಿರುವಂತಹ ವಿಧಾನಸಭೆಯ ಅಧಿವೇಶನದಲ್ಲಿ ಈ ಕುರಿತಾಗಿ ಮಸೂದೆ ಮಂಡಿಸುವುದಕ್ಕೆ ಸರ್ಕಾರ ಸಜ್ಜಾಗಿದೆ ಕೂಡ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಇನ್ನು ಲವ್ ಜಿಹಾದ್ ನಿಷೇಧಿಸುವಂತಹ ಕಾಯ್ದೆ ಜಾರಿಯ ಘೋಷಣೆ ಹಾಗೆ ಈ ಹಿಂದೆ ಬಾಲ್ಯ ವಿವಾಹ ಬಿಡುಗಿನ ಕಡಿವಾಣ ಹಾಕಿದ್ದರ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಈ ಮಹತ್ವದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಸೋಮವಾರ ಗುವಾಹಟಿಯಲ್ಲಿ ಮಾತನಾಡಿದಂತಹ ಸಿಎಂ ಶರ್ಮಾ ಅವರು ಕಾನೂನಾತ್ಮಕವಾಗಿ ವಿಚ್ಛೇದನ ಪಡೆಯದೆ ಯಾರಾದರೂ ಮತ್ತೊಮ್ಮೆ ಮದುವೆ ಆದರೆ ಅವರಿಗೆ ಅವರ ಧರ್ಮವನ್ನ ಲೆಕ್ಕಿಸದೆ 7 ವರ್ಷ ಜೈಲು ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಈ ನಿಯಮ ಯಾವುದೇ ಧರ್ಮದವರಿಗಾದ್ರೂ ಕೂಡ ಅನ್ವಯ ಆಗತ್ತೆ. ಇಂಥದ್ದೊಂದು ಕಾಯ್ದೆ ಜಾರಿಯ ಬಳಿಕ ನಮ್ಮ ಧರ್ಮ ಇದಕ್ಕೆ ಅವಕಾಶವನ್ನ ನೀಡುತ್ತೆ ಅಂತ ಹೇಳ್ಬಿಟ್ಟು ಆರೋಪಿಗಳು ಹೇಳಬಹುದು. ಆದ್ರೆ ಬಹುಪತ್ನಿತ್ವವನ್ನ ಅಸ್ಸಾಂ ಸರ್ಕಾರ ಎಂದಿಗೂ ಕೂಡ ಒಪ್ಪೋದಿಲ್ಲ. ಯಾವುದೇ ಬೆಲೆ ತೆತ್ತಾದ್ರೂ ಕೂಡ ಮಹಿಳೆಯ ಘನತೆಯನ್ನ ಕಾಪಾಡೋದಕ್ಕೆ ರಾಜ್ಯ ಸರ್ಕಾರ ಬದ್ಧ ಅಂತ ಹೇಳ್ಬಿಟ್ಟು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಲವ್ ಜಿಹಾದ್ ನಡೆಸಿದ ಪ್ರಕರಣದಲ್ಲಿ ವ್ಯಕ್ತಿಯ ಪೋಷಕರನ್ನೂ ಕೂಡ ಬಂಧಿಸುವಂತಹ ಕಾನೂನು ಜಾರಿಗೆ ತರುವುದಾಗಿ ಕಳೆದ ವಾರ ಹಿಮಂತ ಶರ್ಮಾ ಅವರು ಘೋಷಣೆ ಮಾಡಿದ್ರು ಕೂಡ. ಇನ್ನು ಕಾನೂನು ಜಾರಿ ಯಾಕೆ, ಏನಕ್ಕಾಗಿ ಅಂತ ನೋಡ್ತಾ ಹೋಗೋದಾದ್ರೆ ಲಿಂಗ ಸಮಾನತೆ ಆಗಿರ್ಬೋದು, ಮಹಿಳೆಯರ ಹಕ್ಕುಗಳ ರಕ್ಷಣೆ ಆಗಿರಬಹುದು, ಇನ್ನು ವಿವಾಹದ ಪಾವಿತ್ರ್ಯತೆಯನ್ನ ಕಾಪಾಡುವಂತಹ ವಿಶಾಲ ಪ್ರಯತ್ನದ ಭಾಗವಾಗಿ ಈ ಕಾಯ್ದೆಯನ್ನ ರೂಪಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ವೈಯಕ್ತಿಕ ಕಾನೂನುಗಳು ಸಮಾನತೆ ಮತ್ತೆ ನ್ಯಾಯದ ಸಾಂವಿಧಾನಿಕ ತತ್ವಗಳಿಗೆ ಪೂರಕವಾಗಿರುವಂತೆ ನೋಡಿಕೊಳ್ಳುವಂತಹ ಉದ್ದೇಶವನ್ನ ಇದು ಹೊಂದಿರುತ್ತೆ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಈ ಒಂದು ಕಾನೂನು ಹೇಗಿರಲಿದೆ ಅಂತ ನೋಡ್ತಾ ಹೋಗೋದಾದ್ರೆ ಕಾನೂನಾತ್ಮಕವಾಗಿ ವಿಚ್ಛೇದನವನ್ನ ಪಡೆದೆ ಯಾರೂ ಕೂಡ ಮತ್ತೊಂದು ಮದುವೆಯನ್ನ ಆಗುವಂತಿಲ್ಲ, ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಇನ್ನು ಹೀಗೆ ಮದುವೆ ಆದ್ರೆ ಧರ್ಮವನ್ನೂ ಕೂಡ ಲೆಕ್ಕಿಸದೆ 7 ವರ್ಷ ಜೈಲು ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆ ಕೂಡ ವಿಧಿಸಲಾಗುತ್ತೆ. ಇನ್ನು ಎಲ್ಲಾ ಧರ್ಮದವರಿಗೂ ಕೂಡ ಈ ಶಿಕ್ಷೆ ಅನ್ವಯ ಆಗತ್ತೆ. ಯಾವುದೇ ಧರ್ಮಕ್ಕೆ ಇದರಿಂದ ವಿನಾಯಿತಿ ಇರೋದಿಲ್ಲ. ಧರ್ಮದಲ್ಲಿ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಆರೋಪಿಗಳು ಹೇಳಿದ್ರು ಕೂಡ ಅದನ್ನ ಪರಿಗಣಿಸೋದಿಲ್ಲ. ಇನ್ನು ಬಹುಪತ್ನಿತ್ವವನ್ನ ನಾವು ಒಪ್ಪೋದಿಲ್ಲ, ಮಹಿಳೆಯರ ಘನತೆಯನ್ನ ಕಾಪಾಡೋದಕ್ಕೆ ನಾವು ಬದ್ಧವಾಗಿದ್ದೇವೆ ಅಂತ ಹೇಳ್ಬಿಟ್ಟು ಅಸ್ಸಾಂ ಸಿಎಂ ಸ್ಪಷ್ಟಪಡಿಸಿದ್ದಾರೆ.